ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ನಿಗಮಗಳು ಸದ್ಯ ಬಸ್ ಟಿಕೆಟ್ ಅನ್ನು ಏರಿಕೆ ಮಾಡಿ ದರ ಜಾಸ್ತಿ ಮಾಡಿ ಅನ್ನೋ ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟಿದೆ. ಮೊನ್ನೆನೇ ಈ ಪ್ರಸ್ತಾಪ ಇಟ್ಟಿದ್ರು. ಎಷ್ಟು ಪರ್ಸೆಂಟು ಈಗ ಡೀಟೇಲ್ ಸಿಗ್ತಾ ಇದೆ. 44% ಜಾಸ್ತಿ ಮಾಡಿ ಟಿಕೆಟ್ ದರ 44% ಜಾಸ್ತಿ ಮಾಡಿ ಅಂತ BMTC ಕೇಳ್ಕೊಂಡಿದೆ. 33% ಜಾಸ್ತಿ ಮಾಡಿ ಅಂತ KSRTC ಕೇಳ್ಕೊಂಡಿದೆ. ಸರ್ಕಾರ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ದರ ಏರಿಕೆಯಾಗುತ್ತೆ. 4 ನಿಗಮಗಳು ಕೂಡ ದರ ಏರಿಕೆಗೆ ಸಂಬಂಧಿಸಿದಂತೆ ತಮ್ಮದೇ ಆದಂಥ ಕಾರಣಗಳನ್ನು ಕೊಟ್ಟಿದ್ದಾವೆ. ಅದು KSRTC ಇರಬಹುದು, BMTC ಇರಬಹುದು, ಈಶಾನ್ಯ ಕರ್ನಾಟಕ ಸಾರಿಗೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ. 4 ನಿಗಮಗಳು ಕೂಡ ಕಾರಣ ಏನು ಕೊಟ್ಟಿದೆ ಅಂತಂದ್ರೆ, ಒಂದು ಡೀಸೆಲ್ ದರ ಏರಿಕೆ, ಆಪರೇಷನ್ ಕಾಸ್ಟ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ ರೇಟ್ ಜಾಸ್ತಿ ಆಗಿದೆ, ಜೊತೆಗೆ ಗೃಹ ಶಕ್ತಿ ಯೋಜನೆಯ ಕಾರಣಕ್ಕಾಗಿ ಪುರುಷ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಅಂತ. ಬಸ್ನಲ್ಲಿ ಪ್ರಯಾಣಿಸುವಂತ ಪುರುಷ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಇದು ಕೂಡ ನಮಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. 4 ನಿಗಮಗಳು ಸುಮಾರು 6,000 ಕೋಟಿಯಷ್ಟು ಹೊಣೆಗಾರಿಕೆ ಇದೆ 4 ನಿಗಮಗಳಿಗೆ. ಅದು ಸಾಲದಿಂದ ಹಿಡಿದು ಗ್ರ್ಯಾಚ್ಯುಟಿವರೆಗೆ. ಒಂದು ವೇಳೆ ದರ ಏರಿಕೆ ಮಾಡದಿದ್ರೆ ನಿಗಮಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ. BMTC ಕೇಳಿರೋದು 44%. ಅಂದ್ರೆ 10 ರೂಪಾಯಿ ಟಿಕೆಟ್ ಇದ್ರೆ ಒಂದು ಸ್ಟೇಜಿಂದ ಒಂದು ಸ್ಟೇಜಿಗೆ 44 ಅಂತಂದ್ರೆ 4 ರೂಪಾಯಿ 40 ಪೈಸೆ ಜಾಸ್ತಿ ಮಾಡಿ, 4.25 ರೂಪಾಯಿ ಜಾಸ್ತಿ ಮಾಡಿ ಅಂತ 10 ರೂಪಾಯಿ ಟಿಕೆಟ್ಗೆ ಪ್ಲಸ್ 4.25 ಅಂದ್ರೆ 14.25 ರೂಪಾಯಿ ಮಾಡಿ. KSRTC ಕೇಳಿರೋದು 33%. ಅಂದ್ರೆ 100 ರೂಪಾಯಿ ಟಿಕೆಟ್ ಅಂತ ಅನ್ಕೊಳ್ಳಿ. KSRTC ದೂರ ಪ್ರಯಾಣದ ಸೇವೆಯನ್ನು ಒದಗಿಸುತ್ತೆ. 100 ರೂಪಾಯಿ ಟಿಕೆಟಿಗೆ 33 ರೂಪಾಯಿ ಜಾಸ್ತಿ ಮಾಡಿ ಅಂತ, 100 ಇದ್ದಿದ್ದನ್ನು 133 ರೂಪಾಯಿ ಮಾಡಿ. ಇಲ್ಲ ಅಂತ ಆದ್ರೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಆಪರೇಷನ್ ಕಷ್ಟ ಆಗುತ್ತೆ ಅಂತ 4 ನಿಗಮಗಳು ಕೂಡ ಸರ್ಕಾರದ ಮುಂದೆ ಮನವಿ ಮಾಡಿಕೊಂಡಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.